ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಒಂದೊಂದೇ ಅಪ್ಡೇಟ್ಸ್ನ ಹೇಳ್ತಾ ಇದೆ ಅಂದರೆ ಒನ್ ಮೋರ್ ಅಂತ ಇರಬೇಕು. ನೀವು ಹಂಗೆ ಒನ್ ಮೋರ್ ಅಂತ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಓಕೆ, ಮೊದಲನೇ ಮ್ಯಾಟ್ರಿಗೆ ಹೋಗ್ಬಿಡೋಣ. IPL ಚೇರ್ಮನ್ ಕನ್ಫರ್ಮ್ ಮಾಡಿದ್ದಾರೆ. IPLನ 22ನೇ ತಾರೀಕು ಮಾರ್ಚ್ ಸ್ಟಾರ್ಟ್ ಮಾಡೋದಕ್ಕೆ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ಅಂತ. ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸ್ಕೆಡ್ಯೂಲ್ ಬರೋದಷ್ಟೇ ಬಾಕಿ ಇದೆ. ಮಾರ್ಚ್ 22ನೇ ತಾರೀಕು ಬರೆದಿಟ್ಕೊಬಿಡಿ, IPL ಸ್ಟಾರ್ಟ್ ಆಗುತ್ತೆ ಅಂತ. ಅದೇ ಒಳಗಡೆ ಏನಾರು ಅದು ಇದು ಆಯಿತು ಅಂತಂದರೆ, ಏನಾರು ಡಿಸ್ಪ್ಯೂಟು ಅದು ಇದು ಆ ಡೇ ಬೇಡ ಈ ಡೇ ಬೇಡ ಅಂತ ಏನಾರು ಆಯಿತು ಅಂತಂದರೆ ಅವಾಗ ಚೇಂಜ್ ಆಗುತ್ತೆ ಅಷ್ಟೇ. ಅದನ್ನು ಬಿಡ್ತು ಅಂದರೆ IPL ಈ ಸಲ ಬೇಗನೆ ಸ್ಟಾರ್ಟ್ ಆಗ್ತದೆ. ಯಾಕಂದರೆ T20 ವರ್ಲ್ಡ್ ಕಪ್ ಬೇರೆ ಇರೋದ್ರಿಂದ, ಪ್ರಿಪ್ರೇಷನ್ ಬೇರೆ ಮಾಡಬೇಕಾಗಿರೋದ್ರಿಂದ, ಜೊತೆಗೆ ಎಲೆಕ್ಷನ್ಸ್ ಬೇರೆ ಇರೋದ್ರಿಂದ ಬೇಗನೆ ಸ್ವಲ್ಪ ಸ್ಟಾರ್ಟ್ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡ್ಕೊಂಡಿದ್ರೆ 22ನೇ ತಾರೀಕೇನಂತ ಏನು ಬೇಗ ಅಲ್ಲ, ಇನ್ನೊಂದು ವಾರ ಬೇಗ ಸ್ಟಾರ್ಟ್ ಆಗ್ತಿದೆ ಅಷ್ಟೇ. ಅದಕ್ಕೆ WPL ಕೂಡ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದಾರೆ. ಅಪ್ಡೇಟ್ ಬಿಟ್ಟು IPL ಹಂಗೆ ಚಟಾಪಟ ಅಪ್ಡೇಟ್ಗಳು. ಗೌತಮ್ ಗಂಭೀರ್ ಅವರು KKR ನ ಮೆಂಟರ್ ಆಗಿದ್ದಾರಲ್ಲ, ಗೌತಮ್ ಗಂಭೀರ್ ಅವ್ರು ಏನೋ ಒಂದು, ಇದು ರೂಮರ್ಸ್ ಆಕ್ಚುಲಿ, ಇದೇನು ಅಪ್ಡೇಟ್ ಅಲ್ಲ, ಇದು ಪಕ್ಕಾ ಶಾರ್ಟ್ ಅಪ್ಡೇಟ್ ಅಲ್ಲ, ಇದು ರೂಮರ್ಸ್ ಹರಿದಾಡ್ತಿದೆ. ಸರ್ಫರಾಜ್ ಖಾನ್ ಅನ್ಸೋಲ್ಡ್ ಆದ್ರು ಈ IPL ಆಕ್ಷನ್ ಅಲ್ಲಿ. ಬಟ್ ಈ ಟೆಸ್ಟ್ ಸೀರೀಸ್ ಅಲ್ಲಿ ಅವ್ರು ಕೊಡ್ತಾ ಇರೋಂಥ ಕೂಳೆ ನೋಡ್ತು ಅಂತಂದ್ರೆ, ಅಗ್ರೆಸಿವ್ ಇಂಟೆಂಟ್ ಅಲ್ಲಿ ಆಡ್ತಾ ಇರೋದನ್ನ ನೋಡ್ತು ಅಂತಂದ್ರೆ, ಇಲ್ಲಿ ಟೆಸ್ಟ್ ಮ್ಯಾಚಲ್ಲೇ ಈ ಥರ ಆಡೋನು ಇಲ್ಲಿ ಆಪರ್ಚುನಿಟಿ ಚೆನ್ನಾಗಿ ಕೊಡ್ತು ಅಂತಂದರೆ ಯಾರೋ ಒಂದು ಕಮಾಲ್ ಮಾಡ್ಬೋದಲ್ವಾ ಗುರು ಅಂತ ಗೌತಮ್ ಗಂಭೀರ್ ಅವರು ಅನ್ಕೊಂಡಿದ್ರಂತೆ. ಸರ್ಫರಾಜ್ ಖಾನ್ ಏನಾದರೂ ಮಾಡಿ KKRಗೆ ಎತ್ತಾಕಬೇಕು ಅಂತ ಅನ್ಕೊಂತಾ ಇದ್ದಾರಂತೆ. ಅನ್ಸೋಲ್ಡ್ ಆಗಿರುವಂಥ ಸರ್ಫರಾಜ್ ಖಾನ್ನ. ಅದೇನಾದ್ರು ಇಂಜುರಿ ಏನಾದ್ರು ಕನ್ಸರ್ನ್ಗಳು ಬಂತು ಅಂತಂದರೆ ಅವಾಗ ಸರ್ಫರಾಜ್ ಖಾನ್ನ ನೋಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಅದೇ ನೋಡೋದಿಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ರೂಮರ್ಸ್ ಅಂತೂ ಸ್ಪ್ರೆಡ್ ಆಗ್ತಿದೆ. ಸರ್ಫರಾಜ್ ಖಾನು ಈ IPLಗೆ KKRಗೆ ಬರುವಂಥ ಸಾಧ್ಯತೆ ಇದೆ ಅಂತ. ಅಪ್ಡೇಟ್ ನಂಬರ್ 3, ಬೆನ್ ಡೆಕೆಟ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ಯಶಸ್ವಿ ಜಾಯಸ್ವಾಲ್ ಅವರು ಯಾವ ಥರ ಆಡ್ತಾ ಇದ್ದಾರೆ ಅಂದರೆ, ಬರೀ ಯಶಸ್ವಿ ಜಾಯಸ್ವಾಲ್ ಮಾತ್ರ ಅಂತಲ್ಲ, ಆಪೋನೆಂಟ್ ಯಾವ್ದಾರೋ ಒಬ್ಬ ಪ್ಲೇಯರು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಅಂತಂದರೆ ಟೆಸ್ಟ್ ಫಾರ್ಮೇಟಲ್ಲಿ ಆ ಕ್ರೆಡಿಟ್ನ ನಾವು ಆಬ್ವಿಯಸ್ಲಿ ತೊಗೊಳ್ಳೇಬೇಕು. ನಾವು ಸೋತಿರ್ಬೋದು, ಬಟ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದರೆ, ಅವರು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ ಅಂತಂದರೆ ಆ ಕ್ರೆಡಿಟ್ನ, ಯಾಕಂದರೆ ನಾವೇ ಸ್ಟಾರ್ಟ್ ಮಾಡಿದಲ್ವಾ ಬಾಲ್ ಅಪ್ರೋಚು, ಬದನೆಕಾಯಿ ಅಪ್ರೋಚ್ ಅಂತ ನಾವೇ ಸ್ಟಾರ್ಟ್ ಮಾಡಿದಲ್ವಾ. ಸೊ ಆ ಅಪ್ರೋಚ್ನ ಅವರು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ನಾವು ಕ್ರೆಡಿಟ್ ತಗೊಬೇಕು ಅಂತ ಬೆನ್ ಡೆಕೆಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೆ ನಾಜಿರ್ ಹುಸೈನು ಒಂಥರ ಶಾಲಲ್ಲಿ ಚಪ್ಪಲಿನ ಸುತ್ಕೊಂಡು ಹೊಡೆದಂಗೆ ಕೊಟ್ಟಿದ್ರು ಒಂದು ಸ್ಟೇಟ್ಮೆಂಟು. ಅವ್ರು ನಿನ್ನ ನೋಡ್ಬಿಟ್ಟು ಕಲ್ತ್ಕೊಂಡಿಲ್ಲ ಗುರು, ನಿಮ್ಮನ್ನು ನೋಡ್ಬಿಟ್ಟು ಏನು ಕಲ್ತ್ಕೊಂಡಿಲ್ಲ, ಅವರೇನೇ ಕಲ್ತ್ಕೊಂಡಿದ್ದಾರೆ. ಅವ್ರು ಮುಂಚೆಯಿಂದಲೂ ಅಗ್ರೆಸಿವ್ ಆಗಿ ಆಡೋದು, ಹೋಗ್ಬಿಟ್ಟು ಅವ್ರದ್ದೆಲ್ಲ ಡೊಮೆಸ್ಟಿಕ್ ಎಲ್ಲ ನೋಡ್ಕೊಂಬ ಹೆಂಗಿದೆ ಅಂತ ಹೇಳಿದ್ದಾರೆ. ಏನು ಬಾರಿ ಇವರು ಆಡ್ಬಿಟ್ರು ಅಂದರೆ ಅದನ್ನು ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಕೊಂಬಿಡ್ಬೇಕಂತ. ಏನು ಕೊಡೋಕ್ಕೂ ಸ್ಟೇಟ್ಮೆಂಟ್ ಕೊಡೋಕ್ಕೂ ಒಂದು ಇದಿರಬೇಕು. ಏನು ಎಲ್ಲ ಇವ್ರ ಥರನೇ ಆಡೋಕ್ಕಾಗುತ್ತೆ. ನಾವೆಲ್ಲೂ ಹೇಳ್ಕೊಂಡಿಲ್ಲ ನಾವು ಅಗ್ರೆಸಿವ್ ಆಗಿ ಆಡ್ತೀವಿ ಅಂತ. ಇಂಡಿಯನ್ಸ್ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಇವ್ರನ್ನೇ ಹೇಳ್ಕೊಂಡಿರೋದು ಬಾಲ್ ಅಪ್ರೋಚು, ಬದನೆಕಾಯಿ ಅಪ್ರೋಚು, ಅದು ಇದು ನಾವು ಅಗ್ರೆಸಿವ್ ಆಗಿ ಆಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಡಮಾಲ್ ಡಿಮಿಲ್ ಮಾಡ್ತೀವಿ ಅಂತ. ಇವಾಗ ಇನ್ನೊಬ್ರು ಅಗ್ರೆಸಿವ್ ಆಗಿ ಆಡೋದು, ಯಾರೋ ಒಬ್ಬ ಬ್ಯಾಟರ್ ಅಗ್ರೆಸಿವ್ ಆಗಿ ಆಡ್ಬಿಟ್ರು ಅಂತ ಅಂದರೆ ಇವ್ರದೇ ಅಡ್ಯಾಪ್ಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂತಲ್ಲ. ಇದಕ್ಕಿಂತ ಮುಟ್ಟಾಳ್ತನ ಇನ್ನೂ ಒಂದು ಇದ್ಯಾಗ್ರು. ಅಪ್ಡೇಟ್ ನಂಬರ್ 4, ಪ್ರವೀಣ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಡೈರೆಕ್ಟ್ಲಿ ಇಶಾನ್ ಕಿಶಾನ್ಗೆ, ಹಾರ್ದಿಕ್ ಪಾಂಡ್ಯಾಗೆ, ಇನ್ನು ಕೆಲವು ಕ್ರಿಕೆಟರ್ಸ್ಗಳಿಗೆ, ಫಿಟ್ ಇರುವಂಥ ಕ್ರಿಕೆಟರ್ಸ್ಗಳು ಯಾರು ಇಂಟರ್ನ್ಯಾಷನಲ್ ಫಾರ್ಮೆಟ್ನ ಇವಾಗ ಆಕ್ಟಿವ್ ಆಗಿ ಆಡ್ತಾರೆ, ಜೊತೆಗೆ ಡೊಮ್ಯಾಸ್ಟಿಕ್ಕು ಕೂಡ ಫಾಲೋ ಆಗ್ತಾ ಇದೆ. ಡೊಮ್ಯಾಸ್ಟಿಕ್ನ ಆಡದೆ ಜೊತೆಗೆ ಇಂಟರ್ನ್ಯಾಷನಲ್ ಕೂಡ ಸೆಲೆಕ್ಟ್ ಆಗದೆ ಇರುವಂಥ ಪ್ಲೇಯರ್ಸ್ಗಳು, ಅಂದರೆ ಇಂಟರ್ನ್ಯಾಷನಲಿ ಇವಾಗ ಇನ್ನೊಂದು ಸ್ವಲ್ಪ ಕೂತ್ಕೋಗೋರು ಅಂತ ಹೇಳಿರುವಂಥ ಪ್ಲೇಯರ್ಸ್ಗಳು, ಇನ್ ಕೇಸ್ ಅವ್ರು ಏನಾದರೂ ಆಡ್ತಾ ಇಲ್ಲ ಅಂದರೆ ಡೊಮ್ಯಾಸ್ಟಿಕ್ ಕ್ರಿಕೆಟ್ನ, ಅಂಥ ಪ್ಲೇಯರ್ಸ್ಗಳನ್ನ ಬ್ಯಾನ್ ಮಾಡಬೇಕು BCC. ನಿಮ್ಮನ್ನ ಕನ್ಸಿಡ್ರೇಷನ್ಗೆ ತಗೊಳೋದಿಲ್ಲ ಗುರು. ನೀವು ಹೋಗ್ಬಿಟ್ಟು ಮುಚ್ಕೊಂಡು ಡೊಮ್ಯಾಸ್ಟಿಕ್ ಆಡೋ ಅಲ್ಲಿ ಏನಕ್ಕೆ ಇಲ್ಲಿ ಓದ್ಲಾಡ್ಕೊಂಡು ಕೂತ್ಕೊಂಡಿದ್ದೆ. IPLಗೆ ಫಿಟ್ನೆಸ್ ಅದು ಇದು ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ, IPLಗೆ ಪ್ರಿಪೇರ್ ಆಗೋದಕ್ಕೆ ಟೈಮ್ ಇರುತ್ತೆ. ನಿನಗೆ ಫಿಟ್ ಇಲ್ಲ ಅಂತ ಅಲ್ಲಿ ರೀಸನ್ ಕೊಡೋದಕ್ಕಾಗುತ್ತಾ? ಅದು ಇದು ಅಂತೆಲ್ಲ ರೊಚ್ಕೆದ್ಬಿಟ್ಟು ಪ್ರವೀಣ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಡೈರೆಕ್ಟ್ಲಿ ಒಂಥರ ಇಶಾನ್ ಕಿಶಾನ್ಗೆ ಹೊಡೆದಂಗೆ ಐತಿದು. ಅಪ್ಡೇಟ್ ನಂಬರ್ 5, ಶಿಖರ್ ಧವನ್ ಅವರ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ IPL 2024ಗೆ. ಏನು ಗೌರ ಶಿಖರ್ ಧವನ್ ಹೋಗ್ಬಿಟ್ಟು ಡೊಮೆಸ್ಟಿಕ್ ಆಡ್ಬೋದಮ್ಮ ಅಂತ ಹೇಳಿದ್ರೆ ನೀವು ಇಲ್ಲಿ BCC ಕನ್ಸಿಡ್ರೇಷನ್ಗೆ ತಗೊಂತಿಲ್ಲ ಶಿಖರ್ ಧವನ್. ಇನ್ನು ಏನಕ್ಕೆ ಹೋಗ್ಬಿಟ್ಟು ಡೊಮೆಸ್ಟಿಕ್ ಹೇಳ್ತಾರೆ ಅಲ್ಲಿ ಅಲ್ವಾ? ಯಂಗ್ಸ್ಟರ್ಸ್ಗಳು ಹೋಗಿ ಆಡಬೇಕು ಅಂತ ಪ್ರವೀಣ್ ಕುಮಾರ್ ಹೇಳಿರೋದು. ಶಿಖರ್ ಧವನ್ ಹೋಗ್ಬಿಟ್ಟು ಆಡೋದು ಡೊಮೆಸ್ಟಿಕ್ನ ಆಡೋದ್ರಲ್ಲಿ ನನ್ನ ಪ್ರಕಾರ ಅರ್ಥನೂ ಇಲ್ಲ. ಅದೊಂಥರ ದಿನೇಶ್ ಕಾರ್ತಿಕ್ ಹೋಗ್ಬಿಟ್ಟು ಆಡ್ದಂಗೆ ಇರುತ್ತೆ ತಮಿಳ್ನಾಡಿಗೆ. ಸೊ ಓಕೆ, ಏನೋ ಇವಾಗ IPL ಪ್ರಿಪ್ರೇಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಶಿಖರ್ ಧವನ್ ಅವರು. ನೋಡೋಣ ಈ IPL ಅಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ, ಜೊತೆಗೆ ಇಂಡಿಯನ್ ಟೀಮ್ ಏನೋ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್ ಏನಾದ್ರು ಸಿಗುತ್ತಾ ಶಿಖರ್ ಧವನ್ಗೆ ಅಂತ ಕಾದು ನೋಡಬೇಕು. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.